ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ದಿನ ದಿನವನ್ನು ನಮಗೆ ಒದಗಿಸಿಕೊಟ್ಟು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಕರ್ತನಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನೀವೆಲ್ಲರೂ ಕ್ಷೇಮವಾಗಿ ಸಂತೋಷವಾಗಿ ಮುಂಚಾನೆಯನ್ನು ನೋಡಿದ್ದೀರಿ. ಈ ಮುಂಚಾನೆಯನ್ನು ಅನುಭವಿಸ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬಿ ದೇವಾದಿ ದೇವರಿಗೆ ನಾನು ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಲಾಗಿದ್ದೇನೆ. ಹಾಗಿದ್ದರೆ ದೇವರು ನಮ್ಮನ್ನು ಪ್ರೀತಿಸಿ ನಮಗಾಗಿ ಈ ದಿನವನ್ನು ಏರ್ಪಡಿಸಿ ಈ ದಿನ ತನ್ನ ವಾಕ್ಯದ ಮೂಲಕ ನಮ್ಮನ್ನು ನಡೆಸಬೇಕೆಂಬುದಾಗಿ ಈ ದಿನವನ್ನು ಉದ್ದೇಶಿಸಿ ಕೊಟ್ಟಿರುವಾಗ ಈ ದಿನದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜೆಫನ್ಯನು 3ನೇ ಅಧ್ಯಾಯ 20ನೇ ವಚನ. ನಾನು ನಿಮ್ಮ ದುರಾವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವೆನು. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ದೇವರು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ದುರಾವಸ್ಥೆಯನ್ನು ದೇವರು ನಾವು ಇಲ್ಲದಿರುವಾಗ ನಮ್ಮ ಒಂದು ಪರಿಸ್ಥಿತಿನ ಬದಲಾಯಿಸುವಂಥದ್ದಲ್ಲ. ನಾವಿದ್ದಾಗಲೇ ನಮ್ಮ ಕಣ್ಣು ಎದುರಿಗೇನೆ ಅದನ್ನೆಲ್ಲ ತಪ್ಪಿಸಿ ಅನೇಕ ಜನರ ಮುಂದೆ ನಾವು ಘನವಾಗಿ ನಿಲ್ಲುವಂತೆ ನಾವು ದೇವರನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ದೇವರಿಗೆ ಸಾಕ್ಷಿಯಾಗಿ ನಮ್ಮನ್ನು ನಿಲ್ಲಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹೇಳ್ತಾರೆ, ಯಾವುದೇ ದುರಾವಸ್ಥೆ ಇರ್ಬೋದು, ಕುಟುಂಬದಲ್ಲಿ ಒಂದು ದರಿದ್ರತನ ಇರ್ಬೋದು, ಕುಟುಂಬದಲ್ಲಿ ಒಂದು ವರ್ಷಾನುಗಟ್ಟಲೆ ಹಾಗೇ ಬರ್ತಾ ಇರುವಂಥ ಅನಾರೋಗ್ಯದ ಪರಿಸ್ಥಿತಿ ಇರ್ಬೋದು, ಕುಟುಂಬದಲ್ಲಿ ವರ್ಷದಿಂದ ವರ್ಷಕ್ಕೆ ಹಾಗೇ ಬರ್ತಾ ಇರುವಂಥ ಪಿತೃಗಳಿಂದ ಬರ್ತಾ ಇರುವಂಥ ಒಂದು ಸಾಲ ಬಾಧೆ ಆಗಿರ್ಬೋದು, ಒಂದು ದುರಭ್ಯಾಸ ಆಗಿರ್ಬೋದು, ರಕ್ಷಣೆ ಇಲ್ಲದಂಥ ಜೀವನ ಆಗಿರ್ಬೋದು. ಹಲ್ಲೆಲೂಯಾ. ಎಂತಹ ಪರಿಸ್ಥಿತಿ ಆಗಿದ್ರೂ ಕೂಡ ಏನಪ್ಪ ನನ್ನ ಪರಿಸ್ಥಿತಿ ಹೀಗಾಗಿದೆ, ಇದರಿಂದ ತಪ್ಪಿಸ್ಕೊಳ್ತೇನೆ ಎಂಬುದಾಗಿ ನಮ್ಮ ಅಪ್ಪ ತಂದೆ ಕಾಲದಿಂದಲೂ ನಮ್ಮ ತಾತನ ಕಾಲದ ಇದೇ ಪರಿಸ್ಥಿತಿ ಅಲ್ಲವಾ, ಇದೇ ಪರಿಸ್ಥಿತಿಯಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ, ಇದರಿಂದ ಯಾವಾಗ ನಮಗೆ ಬಿಡುಗಡೆ ಎಂಬುದಾಗಿ ಅನೇಕರು ನೆನೆಸ್ತಾ ಇರ್ಬೋದು. ಎಸ್, ತಾತ ಆ ರೀತಿಯಾಗಿ ಆ ಒಂದು ತಲತಲಾಂತ ರೀತಿಯಾಗಿ ಆ ಒಂದು ದುರಭ್ಯಾಸಗಳು ಮನೆಯಲ್ಲಿ ಮಕ್ಕಳಿಂದ ತಂದೆಯಿಂದ ಮಕ್ಕಳಿಂದ ಅವ್ರ ಮಕ್ಕಳಿಗೆ ಈ ರೀತಿಯಾಗಿ ಬರ್ತಾ ಇರ್ಬೋದು. ಸಾಲಬಾಧೆ ಅದೇ ರೀತಿಯಲ್ಲಿರ್ಬೋದು. ಬಹಳ ಭಯಂಕರವಾದ ಪಾಪ ಶಾಪಗಳಿಂದ ತುಂಬಲ್ಪಟ್ಟು ಅನೇಕ ರೀತಿಯ ಮನಸ್ತಾಪಗಳು, ಜಗಳಗಳು, ಕುಟುಂಬಗಳು ಒಡೆದು ಹೋಗುವಂಥ ಸ್ಥಿತಿ ಈ ರೀತಿಯಾಗಿರ್ಬೋದು. ದೇವರಿಗೆ ಇಷ್ಟಾನುಸಾರವಾದಂಥ ಜೀವನವನ್ನು ಜೀವಿಸಲಾದಂಥ ಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು. ಆದರೆ ದೇವರು ತಿಳಿಸ್ತಾ ಇದ್ದಾರೆ, ನಿಮ್ಮ ಎಲ್ಲ ದುರಾವಸ್ಥೆಯನ್ನು, ನಿಮ್ಮ ಎಲ್ಲ ಕಷ್ಟವನ್ನು, ನಿಮ್ಮ ಎಲ್ಲ ನಷ್ಟವನ್ನು ನಾನು ನಿಮ್ಮ ಕಣ್ಣೆದುರಿಗೇನೆ ತಪ್ಪಿಸ್ತೇನೆ. ಅಂದುಕೊಳ್ತಾ ಇದ್ದೀರಾ, ಏನು ನನ್ನ ಪರಿಸ್ಥಿತಿ ನಮ್ಮ ತಂದೆ ಕಾಲದಿಂದಲೇ ಹೀಗೆ, ನನ್ನ ಕುಟುಂಬದಲ್ಲಿ ಹೀಗೇನೆ ಮುಂದುವರಿತಾ ಇದೆ, ಯಾವಾಗ ಈ ಬಿಡುಗಡೆ, ಯಾವಾಗ ನನ್ನ ಕುಟುಂಬಕ್ಕೆ ರಕ್ಷಣೆ, ಯಾವಾಗ ಈ ಒಂದು ಆಧ್ಯಾತ್ಮಿಕವಾಗಿ ಬೆಳೆಯುವಂಥದ್ದು ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ? ನೀವು ನೆನೆಸೋದೇ ಆದರೆ, ನೀವು ದೇವರ ಸಮ್ಮುಖದಲ್ಲಿ ಕಣ್ಣೀರು ಹಾಕ್ತಾ ಇರೋದೇ ಆದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ದುರಾವಸ್ಥೆಯಿಂದ ದೇವರು ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಸಂತೋಷ ಆಗ್ತಾ ಇದೆಯಾ? ಎಸ್, ನೀವು ನಂಬ್ರಿ. ನನ್ನ ಕುಟುಂಬದಲ್ಲಿರುವಂಥ ಈ ದುರಭ್ಯಾಸ ಎಂಬ ದುರಾವಸ್ಥೆ ನಮ್ಮಿಂದ ಬಿಟ್ಟು ಹೋಗ್ತಾ ಇದೆ. ಆಮೇನ್. ಆರೈಕೆ ಮಾಡಿ. ನನ್ನ ಕುಟುಂಬದಲ್ಲಿ ಇರುವಂಥ ನನ್ನ ಪಿತೃಕಾಲಗಳಿಂದ, ನನ್ನ ತಾತನ ಕಾಲದಿಂದ, ನಮ್ಮ ತಂದೆ ಕಾಲದಿಂದ ಈಗಲೂ ಕೂಡ ಹಾದು ಹೋಗ್ತಿಂತ ನನ್ನ ಕುಟುಂಬದ ಎಲ್ಲ ಅನಾರೋಗ್ಯದ ಬಂಧಕಗಳು, ರೋಗಗಳು ಎಲ್ಲ ಅನಾರೋಗ್ಯದ ದುರಾವಸ್ಥೆಯಿಂದ ದೇವರನ್ನ ತಪ್ಪಿಸ್ತಾ ಇದ್ದಾರೆ ನನ್ನ ಕಣ್ಣೆದುರಿಗೇನೆ. ನಾನೇ ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇದ್ದೇನೆ ಎಂಬುದಾಗಿ ನೀವು ಅರಿಕೆ ಮಾಡಿರಿ. ಖಂಡಿತವಾಗಿಯೂ ದೇವರು ಕಾರ್ಯವನ್ನು ಮಾಡ್ತಾರೆ. ಸಾಲಬಾಧೆಯಿಂದ ದೇವರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ದೇವರು ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ. ಅಯ್ಯೋ, ನಮ್ಮ ತಾತನ ಮುತ್ತಾತನ ಕಾಲದಿಂದಲೂ ಇದೇ ಪರಿಸ್ಥಿತಿ, ಕುಟುಂಬಗಳಲ್ಲಿ ಜಗಳಗಳು, ಮನಸ್ತಾಪಗಳು, ದೂರ ಹೋಗುವಂಥದ್ದು, ಕುಟುಂಬಗಳು ಒಡೆದೋದಂಥ ಸ್ಥಿತಿ, ಎಲ್ಲರೂ ಒಟ್ಟಾಗಿದ್ದಂಥ ಸ್ಥಿತಿಯೇ ಇಲ್ಲ ಎಂಬುದಾಗಿ ನೀವು ದುಃಖ ಪಡ್ತಾ ಇದ್ದೀರಾ. ನೀವು ಅರಿಕೆ ಮಾಡಿರಿ. ಮತ್ತು ನಮ್ಮ ಕುಟುಂಬಗಳೆಲ್ಲವೂ ಒಂದಾಗಿ ಕಟ್ಟಲ್ಪಡುತ್ತೆ. ದೇವರು ಆ ದುರಾವಸ್ಥೆಯನ್ನು ತಪ್ಪಿಸ್ತಾರೆ ಎಂಬುದಾಗಿ ನೀವು ಅರಿಕೆ ಮಾಡಿ ಖಂಡಿತವಾಗಿಯೂ ದೇವರು ನಿಮ್ಮ ಪರಿಸ್ಥಿತಿನ ಬದಲಾಯಿಸ್ತಾರೆ.
ಅಯ್ಯೋ ನನ್ನ ಕುಟುಂಬದಲ್ಲಿ ರಕ್ಷಣೆಯೇ ಇಲ್ಲ ಅಲ್ವಲ್ಲ, ಅವರು ಬರೀ ನಾಮಕ್ರೈಸ್ತರಾಗಿದ್ದಾರೆ, ನಿಜವಾದ ರಕ್ಷಣೆ ಹೊಂದಿಕೊಳ್ಳಲಾರಂಥ ಸ್ಥಿತಿಯಲ್ಲಿದ್ದಾರೆ. ನಿಜವಾದ ರಕ್ಷಣೆಯಲ್ಲಿ ಬರಬೇಕು, ನಿಜವಾದ ದೇವರನ್ನು ರುಚಿ ನೋಡಬೇಕು, ನಿಜ ದೇವರನ್ನು ಸಂಪೂರ್ಣವಾಗಿ ಆರಾಧನೆ ಮಾಡುವಂಥ ಸ್ಥಿತಿಯಲ್ಲಿ ನನ್ನ ಕುಟುಂಬ ಇಲ್ಲ ಎಂಬುದಾಗಿ ನೆನೆಸ್ತಾ ಇದ್ದೀರಾ? ನೀವು ಹೇಳಿ, ಸತ್ಯವೇ ಅವ್ರನ್ನ ಬಿಡುಗಡೆ ಮಾಡಿ ಪರಿಪೂರ್ಣವಾಗಿ ಕ್ರೈಸ್ತರನ್ನಾಗಿ ನಮ್ಮನ್ನು ಮಾಡುತ್ತೆ ದೇವರು. ಅಂಥ ಒಂದು ದುರಾವಸ್ಥೆಯನ್ನು ನಮ್ಮನ್ನು ತಪ್ಪಿಸಿ ನಿಜ ಕ್ರೈಸ್ತರಾಗಿ ದೇವರು ನಮ್ಮನ್ನು ನಡೆಸ್ತಾರೆ. ಅದಕ್ಕೆ ನಾನೇ ಸಾಕ್ಷಿ, ಮುಂದಿನ ತಲೆಮಾರಿಗೆ ನಾನು ಸಾಕ್ಷಿಯಾಗಿ ನಿಂತ್ಕೊಳ್ತೇನೆ ಎಂಬುದಾಗಿ ನೀವು ನಂಬಿ, ಖಂಡಿತವಾಗಿಯೂ ದೇವರು ನಿಮ್ಮ ಎಲ್ಲ ದುರಾವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೇನೆ ತಪ್ಪಿಸಿ ನಡೆಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಂಬ್ತಾ ಇದ್ದೀರಾ? ಖಂಡಿತವಾಗಿಯೂ ದೇವರ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ನೀವು ನಂಬಿ, ನೀವು ನಿರೀಕ್ಷಿಸಿ, ನೀವು ಹೊಂದಿಕೊಳ್ಳ್ರಿ. ಸಾಕ್ಷಿಯಾಗಿ ದೇವ್ರ ನಮ್ಮನ್ನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನ ಅಂತ ದೇವರ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂಥ ಈ ಅದ್ಭುತ ಸಮಯಕ್ಕಾಗಿ, ಮುಂಚಾನೆಗಾಗಿ ಸ್ತೋತ್ರ. ಯಾರ್ಯಾರು ಯಾವ ದುರಾವಸ್ಥೆಯಲ್ಲಿ ಬಿದ್ದು ಅಪ್ಪ ದೀನ ಸ್ಥಿತಿಗೆ ಹೋಗಿದ್ದಾರೋ ಅಂಥವ್ರನ್ನೆಲ್ಲ ಬದಲಾಯಿಸಿ ಅಪ್ಪ ಅವರ ಕಣ್ಣೆದುರಿಗೆ ಅದನ್ನು ತಪ್ಪಿಸಿ ನಡೆಸಲಿಕ್ಕೆ ಶಕ್ತನ ಅಂತ ದೇವರ. ಯಾರೆಲ್ಲ ಸಮ್ಮುಖದಲ್ಲಿ ಅರಿಕೆ ಮಾಡ್ತಾ ಇದ್ದಾರೋ, ಬೇಡಿಕೊಳ್ತಾ ಇದ್ದಾರೋ, ಅಪ್ಪ ಒಂದು ದುರಾವಸ್ಥೆಯಿಂದ ಬಿಡಿಸೋ ಎಂಬುದಾಗಿ ಕೇಳ್ತಾ ಇದ್ದಾರೋ, ಅವರ ಜೀವನದಲ್ಲಿ, ಅವರ ಕುಟುಂಬದಲ್ಲಿ ಅಪ್ಪ ನೀನು ಅದರಿಂದ ಬಿಡುಗಡೆ ಕೊಟ್ಟು ನಡೆಸು ಸ್ವಾಮಿ. ವಾಗ್ದಾನ ಮುಖ ನಮ್ಮೆಲ್ಲರನ್ನ ಆಶೀರ್ವದಿಸು, ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್.